ಈ ಅಧಿವೇಶನ ಆಗೋ ತನಕ ನಾಯಕರುಗಳು ಸುಮ್ಮನಿದ್ರು. ಅಧಿವೇಶನ ಮುಗಿತಿದ್ದಂಗನೇ ಶುರುವಾಗಿದೆ. ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟಪಡಿಸಬೇಕು ಅಂತ ಶಾಸಕರುಗಳು ಮಾತಾಡ್ತಾ ಇದ್ದಾರೆ. ಹೀಗೆ ಇರಬಾರ್ದು, ಇದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಕೊಡಬೇಕು. ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಟ್ಟರೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರೆ. ಒಂದು ಕಡೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೃಷ್ಟಿಯಾಗಿದ್ದು ಇಲ್ಲಿಂದಲೇ, ಇದು ಇಲ್ಲಿಯವರೇ ಬಗೆಹರಿಸ್ಕೊಳ್ಳಿ ಅಂತ ಅವರು. ಇನ್ನು ವೇಣುಗೋಪಾಲ್ ಹಾಂ ಅಂತಿಲ್ಲ, ಹೂ ಅಂತಿಲ್ಲ. ಹೀಗಾಗಿ ಶಾಸಕರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. CM ಹತ್ರ ಅನುದಾನಕ್ಕೆ ಹೋದರೆ DK ಶಿವಕುಮಾರ್ ಅವ್ರಿಗೆ ಬೇಸರ, ಇನ್ನು DCM ಮನೆಗೆ ಹೋದರೆ CMಗೆ ಸಿಟ್ಟು. ಎಲ್ಲಿಗೆ ಹೋಗ್ಬೇಕು ನಾವು? ಒಂದೇ ಪಾರ್ಟಿಯವರು. ಆ ನಾಯಕರು ಮನೆಗೆ ಹೋದರೆ ಈ ನಾಯಕರು ಸಿಟ್ಟು, ಈ ನಾಯಕರ ಹತ್ರ ಹೋದರೆ ಆ ನಾಯಕರು ಸಿಟ್ಟು. ಯಾರ್ಯಾರು ಪರವಾಗಿದ್ದಾರೋ ಅನ್ನೋದ್ರ ಬಗ್ಗೆ ಅನುಮಾನ. ಹಿಂಗಂದರೆ ಒಂದು ಪಕ್ಷದಲ್ಲಿ ಅದೆಷ್ಟರ ಮಟ್ಟಿಗೆ ಸಾಮರಸ್ಯ ಬರಲಿಕ್ಕೆ ಸಾಧ್ಯ? ಸರ್ಕಾರದಲ್ಲಿ ಅದೆಷ್ಟರ ಮಟ್ಟಿಗೆ ಸಾಮರಸ್ಯ ಬರಲಿಕ್ಕೆ ಸಾಧ್ಯ? AICC ಅಧ್ಯಕ್ಷ ಖರ್ಗೆ ಯಾಕಿನ್ನೂ ಮೌನವಾಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ನಾಯಕರುಗಳು. ಇನ್ನು ಕೆಲವೇ ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬೇರೆ. ಹಿಂಗೆ ನಾಯಕತ್ವದ ಬದಲಾವಣೆ ವಿಷಯವನ್ನು ಇತ್ಯರ್ಥಪಡಿಸಲಿಲ್ಲ ಅಂತಂತಂದರೆ ಯಾವ ಮುಖ ಹಿಡ್ಕೊಂಡು ಹೋಗಬೇಕು? ಯಾರನ್ನು ನಂಬಿ ಹೋಗಬೇಕು? ಇದಕ್ಕೆ ಸಂಬಂಧಪಟ್ಟಂಗೆ AICC ಅಧ್ಯಕ್ಷರ ಹತ್ರನೂ ಕೂಡ ಬಹಳಷ್ಟು ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ದಾರೆ ನಾಯಕರುಗಳು. ಅವ್ರಿಗೂ ಕೂಡ ಒಂದು ಕ್ಲಾರಿಟಿ ಇಲ್ಲ. ಸುಮ್ಮನೆ AICC ಅಧ್ಯಕ್ಷರು ಮೌನ ತಾಳ್ಬಿಡ್ತಾರೆ, ಏನು ಮಾತಾಡಲ್ಲ, ತುಟಿ ಎರಡು ಮಾಡಲ್ಲ ಅವರು. ಹಿಂಗಾಗ್ಬಿಟ್ರೆ ಏನು ಕಥೆ? ಇವರ ಮೌನ ಗೊಂದಲವನ್ನು ಇನ್ನಷ್ಟು ಜಾಸ್ತಿ ಮಾಡಿದೆ. ಆದಷ್ಟು ಬೇಗ ನಾಯಕರುಗಳು ಕರೆದು ಮಾತಾಡೋದು ಸೂಕ್ತ, ತೀರ್ಮಾನ ಮಾಡೋದು ಸೂಕ್ತ. ಇದು ಸಂಗತಿ. ಹಿಂದೆ ಕೈ ಶಾಸಕರು 2 ದಿನಗಳ ಹಿಂದೆ ಏನು ಮೀಟಿಂಗ್ ಮಾಡಿದರು, ಮೀಟಿಂಗ್ನಲ್ಲೂ ಕೂಡ ಇದೇ ಬಂದಂತೆ, ಹಿಂಗೆ ಆಗಬೇಕು, ಇಲ್ಲ ಅಂತಂದರೆ ಕಷ್ಟ ಆಗಿಬಿಡುತ್ತೆ ಅಂತ.